ಸಿಪಿಐ ಪಕ್ಷದಿಂದ ಕೆಜಿಎಫ್ ತಾಲೂಕು ಆಫೀಸ್ ಮುಂದುಗಡೆ ಯಾಕೆ ಇವತ್ತು ಇಷ್ಟು ಯುವಕರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರಿಗಿರ್ತದೆ. ಪ್ರಮುಖವಾಗಿ ಇವತ್ತು ಈ ಹೋರಾಟವನ್ನ ನಾವು ಯಾಕೆ ನಡೆಸ್ತಾ ಇದ್ದೀವಿ ಅನ್ನುವಾಗ ನವೆಂಬರ್ 5ನೇ ತಾರೀಕಿಂದ ಕೆಜಿಎಫ್ ನಲ್ಲಿ ಒಂದು ಮಿನಿ ರೆವಲ್ಯೂಷನ್ ಕೆಜಿಎಫ್ ನ ಯುವಕರು, ಕೆಜಿಎಫ್ ನ ಸಾರ್ವಜನಿಕರು, ಕೆಜಿಎಫ್ ನಲ್ಲಿ ಮಾತ್ರ ಅಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆ ತರ ಒಂದು ಕ್ರಾಂತಿಕಾರಿ ಹೋರಾಟವನ್ನ ಸುಮಾರು 20 ವರ್ಷಗಳಿಂದ ಯಾರು ಕಂಡಿಲ್ಲ. ಆದರೆ ಆ ಹೋರಾಟದ ಉದ್ದೇಶ ಮಣ್ಣಿನ ಮಕ್ಕಳಾದ ಕೆಜಿಎಫ್ ನಲ್ಲಿ ಇರತಕ್ಕಂತ ಯುವಕರಿಗೆ ಕಳೆದ 26 ವರ್ಷಗಳಿಂದ ಬೆಮಲ್ನಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಆಗಿ ಕೆಲಸ ಮಾಡುತ್ತಾ ಇದ್ದೇವೆ. ಆದರೆ ಎಷ್ಟೋ ಅಗ್ರಿಮೆಂಟ್ಗಳಾಗ್ತಾ ಇದೆ. ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಏನ್ ಸೌತ್ ಇಂಡಿಯಾದಲ್ಲಿ ಇರುವವರಿಗೆ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ನಾರ್ತ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಇದನ್ನು ಕೇಳೋದಕ್ಕೆ ಯಾರಿಗೆ ಅರ್ಹತೆ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಬಂತು. ನಾನ್ ಪರ್ಮನೆಂಟ್ ವರ್ಕರ್ಸ್ ಯೂನಿಯನ್ ಅಲ್ಲಿ ಬೆಮಲ್ನಲ್ಲಿ ಒಂದು 4 ಯೂನಿಯನ್ ಇದೆ. 4 ಯೂನಿಯನ್ ಅಲ್ಲಿ ಸುಮಾರು 4,000 ಕಾರ್ಮಿಕರು ಬೆಮಲ್ನಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ. ಆ ಕಾರ್ಮಿಕರು CITU ಅಫಿಲಿಯೇಷನ್ ನ ತಗೊಂಡು CITU ನೇತೃತ್ವದಲ್ಲಿ ಆ ಕಾರ್ಮಿಕರು ಅವರ ಯೂನಿಯನ್ ನ ನಡೆಸ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಕೂಡ ಅಲ್ಲಿ CITU ಅಫಿಲಿಯೇಷನ್ ನ ಇಟ್ಟುಕೊಂಡು ಅವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. 7 years ಬ್ಯಾಕ್ ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಅದರ ಪ್ರಕಾರ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಸಡನ್ ಆಗಿ ಬೆಮಲಲ್ಲಿ ನಾರ್ತ್ ಇಂಡಿಯನ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಸ್ಥಳೀಯರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅನ್ನೋದು ಒಂದು ಘೋಷಣೆ. ಎರಡನೇ ಘೋಷಣೆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ಪೇ ಅನ್ನುವ ಒಂದು ಘೋಷಣೆಯನ್ನ ಇಡ್ತಾ ಇದ್ದಾರೆ. ಅದರ ಅರ್ಥ ರೆಗ್ಯುಲರ್ ಎಂಪ್ಲಾಯಿ ಅಲ್ಲಿ ಏನು ಕೆಲಸ ಮಾಡುತ್ತಾ ಇದ್ದಾರೋ ಅದೇ ಕೆಲಸವನ್ನ ನಾನ್ ಪರ್ಮನೆಂಟ್ ವರ್ಕರ್ಸ್ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೂ ಕೂಡ ಆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ಪೇಮೆಂಟ್ ಅನ್ನ ಕೊಡಬೇಕು ಅಂತ ಒಂದು ಒತ್ತಾಯವನ್ನ ಅವರು ಇಡುತ್ತಾ ಇದ್ರು. ಸಿಮಿಲರ್ ಪೇಮೆಂಟ್ ಫಾರ್ ಸಿಮಿಲರ್ ವರ್ಕ್ ಕೊಡಕ್ಕಾಗ್ತದ, ಅಪಾಯಿಂಟ್ಮೆಂಟ್ ಕೊಡಕ್ಕಾಗ್ತದ ಅಂತ. ಮೂರನೇದಾಗಿ ಅಲ್ಲಿ ನಾವು 40 ವರ್ಷ ಕೆಲಸ ಮಾಡುತ್ತಾ ಇದ್ದೀವಿ. ಆದರೆ ನಾವು ರಿಟೈರ್ಮೆಂಟ್ ಆಗಿ ಹೋಗುವಾಗ ಬರೀ ಕೈಯಲ್ಲಿ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಆದರೆ ಅದೇ ರೆಗ್ಯುಲರ್ ಎಂಪ್ಲಾಯ್ ರಿಟೈರ್ಮೆಂಟ್ ಆದಾಗ ಅವನಿಗೆ ಸುಮಾರು 40 ಲಕ್ಷ ರೂಪಾಯಿ ಅಷ್ಟು ಬೆನಿಫಿಟ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಇದು ಅನ್ಯಾಯ ಇಲ್ಲವಾ ಅನ್ನುವ ಪ್ರಶ್ನೆಯನ್ನ ಇಟ್ಟು ಇನ್ನು ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡಿದರು. 2, 5, 6ನೇ ತಾರೀಕು 2 ದಿವಸಗಳು ಆ ಕಾರ್ಮಿಕರು ದಿಕ್ಕಿಲ್ಲದೆ, ದೋಚಿಲ್ಲದೆ, ಯಾರು ಇಲ್ಲದೆ ಅವರು ಒದ್ದಾಡ್ತಾ ಇರತಕ್ಕಂತ ಪರಿಸ್ಥಿತಿಯನ್ನ ನಾನು ನೋಡಿದೆ. ನಾವು CPI ಪಕ್ಷ ಇರಬಹುದು, ನಮ್ಮ ಹಿಂದೆ AITUC ಸಂಘಟನೆ ಇರಬಹುದು, ಆದರೂ ಕೂಡ ಈ ಅಲ್ಲಿ ಒದ್ದಾಡ್ತಾ ಇರುವವರು ನಮ್ಮ ರಕ್ತ, ನಮ್ಮಲ್ಲಿ ಒಬ್ಬರು ಈ ಸ್ಥಳೀಯರು, ಇವರು ಯಾಕೆ ಹಿಂಗ್ ಒದ್ದಾಡ್ತಾ ಇದ್ದಾರೆ, ಅವರಿಗೆ ನಾವು ಹೆಲ್ಪ್ ಮಾಡಬೇಕಂತ ಹೇಳಿ ಆ ಫೈಲೈಟ್ಸ್ ಏರಿಯಾ ಮುಂದೆ ನಾವು 6ನೇ ತಾರೀಕಲ್ಲಿ ಹೋದ್ವಿ. ಕಾರ್ಮಿಕರಿಗೆ ಪಂದಲ ಹಾಕೋದಕ್ಕೆ ಅಧಿಕಾರ ಇಲ್ಲ, ಅವರು ಹೋರಾಟ ಮಾಡೋದಕ್ಕೆ ಜಾಗ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಅವರು ಬೀದಿಯಲ್ಲಿ ನಿಂತಾಗ ಈ ಮಣ್ಣಿನ ಮಕ್ಕಳು ಕಾರ್ಮಿಕರ ಐಕ್ಯತೆಯಲ್ಲಿ ಬಂದಂತ ಯಾರು ಕೂಡ ಕಣ್ಣೀರಿಟ್ರೆ ನಾವು ಪಕ್ಷವನ್ನು ನೋಡಲ್ಲ, ನಮ್ಮ ಬಾವುಟವನ್ನು ನೋಡಲ್ಲ, ಈ ಮಣ್ಣು ನಮ್ಮ ಮಕ್ಕಳು, ನಮ್ಮ ಸ್ಥಳೀಯರು ಅನ್ನುವ ಒಂದೇ ರೀತಿಯಲ್ಲಿ ಆ ಘೋಷಣೆ ಇಟ್ಟು ಅವರಿಗಾಗಿ ನಾನು ಧ್ವನಿ ಎತ್ತಿದ್ದೇನೆ. ಆ ಧ್ವನಿ ಎತ್ತಿದ ಮೇಲೆ ಅವರಿಗೆ ಪೊಲೀಸರ ಮುಖಾಂತರ ಮತ್ತು BGML ಮ್ಯಾನೇಜ್ಮೆಂಟ್, ಇವತ್ತು ಪುಣ್ಯಾತ್ಮ ಶಶಿರಂಜನ್ ಇಲ್ಲ, ಆ ಶಶಿರಂಜನ್ ಅವರು ಏನಾದರೂ ಆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ
ಅಲ್ಲಿ ಹೋರಾಟನೇ 26 ದಿವಸಗಳು ನಡೆಯಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮ ಶಾಂತಿ ಅಡೆಯಬೇಕು. ಅವರು ಇವರಿಗಾಗಿ ಮಾಡಿದರು. ಆ ಜಾಗದಲ್ಲಿ ಹೋರಾಟವನ್ನ ಮುಂದಿಟ್ಟರು. ಅಲ್ಲಿ ನಾವು ಒಂದು ಘೋಷಣೆಯನ್ನ ಇಟ್ಟಿವಿ, ನಾವು ಬಾವುಟವನ್ನ ತೋರಿಸಲ್ಲ, ನಾವು ಪಕ್ಷವನ್ನ ತೋರಿಸಲ್ಲ. ಇದು KGF ನ ಇಶ್ಯೂ, ಮಣ್ಣಿನ ಮಕ್ಕಳ ಇಶ್ಯೂ. ಇದರಲ್ಲಿ KGF ನಲ್ಲಿ ಇರತಕ್ಕಂತ ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ಎಲ್ಲರೂ ಕೂಡ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಧ್ವನಿಯನ್ನ ನಾವು ಅಲ್ಲಿ ಎತ್ತಿದ್ದೇವೆ. ಅದರ ಫಲವಾಗಿ ಇಡೀ ಕ್ಷೇತ್ರ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಇರತಕ್ಕಂತ ಕನ್ನಡ ರಕ್ಷಣಾ ವೇದಿಕೆ, HAL ನಲ್ಲಿರುವವರು, ITI ನಲ್ಲಿರುವವರು, ಬೆಲ್ಕ್ ನಲ್ಲಿರುವವರು, ವಿಸ್ಟಾನ್ ಕಂಪನಿಯಲ್ಲಿರುವವರು, ವೋಲ್ವಾ ಕಂಪನಿನಲ್ಲಿರುವವರು ಎಲ್ಲರೂ ಕೂಡ ಅಲ್ಲಿ ಬಂದು ಹೋರಾಟಗಳನ್ನು ಸಪೋರ್ಟ್ ಮಾಡಿದರು. ಅವರು ಹೋರಾಟ ಮಾತ್ರ ಸಪೋರ್ಟ್ ಮಾಡಿಲ್ಲ, ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದಾರೆ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದಾರೆ. ಅವರ ಹೋರಾಟ ಯಶಸ್ವಿಗೆ ಕಾರಣ ಈ ಮಣ್ಣಿನ ಮಕ್ಕಳಾಗಿರ್ತಕ್ಕಂಥ ಎಲ್ಲ ಪಕ್ಷದವರು ಅಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮವರಿಗೆ ನ್ಯಾಯ ಸಿಗಬೇಕು ಅನ್ನುವ ಒಂದೇ ಮನಸ್ಸಿನಿಂದ ಆ ಹೋರಾಟವನ್ನ ಯಶಸ್ವಿ ಮಾಡಿದರು. ಮಾರ್ಕೆಟ್ ಅಸೋಸಿಯೇಷನ್, ಆಟೋ ಅಸೋಸಿಯೇಷನ್, ಇವರು ಟ್ರಾನ್ಸ್ಜೆಂಡರ್ ಕೂಡ, ಹ್ಯಾಂಡಿಕ್ಯಾಪ್ಸ್ ಕೂಡ ಅಲ್ಲಿ ಬಂದು ಸಪೋರ್ಟ್ ಮಾಡಿದರು. ಅವರ ಏನು ಆಶ್ವಾಸ ಇತ್ತು, ಅವರ ಮಧ್ಯದಲ್ಲಿ ಏನಿತ್ತಂದ್ರೆ, ಈ ಹೋರಾಟ ಬಲವಾದರೆ, ಈ ಹೋರಾಟ ಸಕ್ಸಸ್ ಆದರೆ, ಈ ಹೋರಾಟ ಯಶಸ್ವಿ ಆದರೆ ಮಣ್ಣಿನ ಮಕ್ಕಳಿಗೆ ಬೆಮಲಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತದೆ, ಸಿಮಿಲರ್ ವೇಜ್ ಸಿಗ್ತದೆ, ನಮಗೆ ರಿಟೈರ್ಡ್ ಆದಾಗ ಒಂದು ಬೆನಿಫಿಟ್ಸ್ ಅನ್ನ ಕೊಡ್ತಾರೆ ಅಂತೆ. ನಿಜವಾಗಲೂ ಆಡಳಿತ ವರ್ಗ, ಬೆಮೆಲ್ ಮ್ಯಾನೇಜ್ಮೆಂಟ್ಗೆ ನೀರಿಲ್ಲ, ಅಷ್ಟು ಭಯ ಬಂತು. ಈ ದೇಶದಲ್ಲಿ ಇರ್ತಕ್ಕಂಥ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮಾನ್ಯ ಕುಮಾರಸ್ವಾಮಿ ಕೂಡ ಆ ಸ್ಥಳಕ್ಕೆ ಬಂದು ಸಪೋರ್ಟ್ ಮಾಡಿದರು. ಬರೀ ಈ ಕೋಲಾರ ಜಿಲ್ಲೆ MP ಕೂಡ ಮಾಡಿದರು, KGF MLA ಮಾಡಿದರು, ಬಂಗಾರಪೇಟೆ MLA ಮಾಡಿದರು. ಅದು ಮಾತ್ರ ಅಲ್ಲ, ಯಾವಾಗ ನಾವು ಪಕ್ಷವನ್ನ ತೋರಿಸಿಲ್ಲ, ಆದರೆ ಪೊಲಿಟಿಕಲ್ ಪಾರ್ಟಿಯಾಗಿ CPI ಪಕ್ಷ ಫಸ್ಟ್ ಟೈಮ್ ಕೇರಳ MP ಸಂತೋಷ್ ಅವರು ರಾಜನಾಥ್ ಸಿಂಗ್ಗೆ ಪತ್ರ ಕೊಟ್ಟರು. ಅದು ಮಾತ್ರ ಅಲ್ಲ, DMK ಇಂದ ಸೀನಿಯರ್ ಮೋಸ್ಟ್ MP ಷಣ್ಮುಗಂ ಅವರು ಕೊಟ್ಟರು, ನಮ್ಮ ಕೋಲಾರ ಜಿಲ್ಲಾ MP ಕೊಟ್ಟರು. ಈ ಹೋರಾಟ ದೇಶದಂತ ಹೋರಾಟ, ಇಡೀ ದೇಶ ನೋಡುವಂತ ಹೋರಾಟ, ಆ ತಿರುಗಿ ನೋಡುವಂತ ಹೋರಾಟ. ಆದರೆ 26 ದಿವಸ ಆದ ಮೇಲೆ ಯಾಕೆ ಆ ಕಾರ್ಮಿಕರು ಆ ಹೋರಾಟವನ್ನ ಕೈ ಬಿಟ್ರು ಅನ್ನುವುದನ್ನು ಇವತ್ತು ಈ ಊರಿಗೆ ನಾವು ಹೇಳಬೇಕಾಗುತ್ತೆ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಇನ್ನೊಂದು ರೀತಿಯಲ್ಲಿ ನಾನು ಇವತ್ತು ಶುರು ಮಾಡಿದ್ದೇನೆ. ಅದು ಬೆಮೆಲ್ ಯೂನಿಯನ್ ಹೋರಾಟ ಅಲ್ಲ, ಬೆಮೆಲ್ ಯೂನಿಯನ್ಗೆ ಸಂಬಂಧಪಟ್ಟ ಹೋರಾಟ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಒಬ್ಬೊಬ್ಬ ಕಾರ್ಮಿಕರು ಅವರಿಗಾಗಿ ನಾವು ಇಡೀ KGF ನಲ್ಲಿ ಈ ಹೋರಾಟವನ್ನ ಮತ್ತೆ ಶುರು ಮಾಡಬೇಕಾಗಿದೆ. KGF ನಲ್ಲಿ ಇರತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ಬೇಡಿಕೆ ಇಡ್ತಾ ಇದ್ದೇನೆ, ಸಾಮೂಹಿಕ ಸಂಘಟನೆಗಳಿಗೆ ಬೇಡಿಕೆ ಇಡ್ತಾ ಇದ್ದೇನೆ. ಎಷ್ಟು ಜನ ಆ ಪಂದಲಿಗೆ ಹೋಗಿ ಬೆಂಬಲವನ್ನ ನೀಡಿದಿರೋ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಬೇಡಿಕೆ ಇಡುತ್ತೇನೆ. ಈ ಹೋರಾಟ ತಿರುಗಾ ಶುರು ಆಗಬೇಕಾಗ್ತದೆ. ಈ ಹೋರಾಟ ರಾಜಕೀಯವಾಗಿ ಈ ದೇಶದಲ್ಲಿ ಒಂದು ಶಕ್ತಿಯನ್ನ ನಾವು KGFಗೆ ತಿರುಗಾ ನಾವು ಕೊಡಬೇಕಾಗುತ್ತೆ. ಕಾರಣ ಇಷ್ಟೇ, ಬೆಮಲಲ್ಲಿ 8,000 ಅಷ್ಟು ಕ್ರೋರ್ಸ್ ಆಫ್ ಇವತ್ತು ಪ್ರೊಡಕ್ಷನ್ ಮಾಡಬೇಕಂತ ಇವತ್ತು ಆರ್ಡರ್ಗಳು ಬರ್ತಾ ಇದೆ. ಕಾರ್ಖಾನೆಯಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇವತ್ತು ನಡೀತಾ ಇದೆ. ಯಾರಿಗೆ ಕೆಲಸ, ಯಾರಿಗೆ ಕೊಡ್ತೀರಾ ಕೆಲಸ? We are raising a voice for in a common platform. Shortly CPI ಪಕ್ಷ ನಾವು ಕೂಡ ನಮ್ಮ ಬಾವುಟವನ್ನ ಮರೆಯುತ್ತೇವೆ, ನಮ್ಮ ಪಕ್ಷವನ್ನ ಮರೆಯುತ್ತೇವೆ, ನಮ್ಮ ಎಲ್ಲವನ್ನ ಮರೆತು ಈ ಮಣ್ಣಿಗಾಗಿ ಒಂದು ಕಾಮನ್ ಅಜೆಂಡಾವನ್ನ ಇಲ್ಲಿ ಮಾಡಬೇಕಂತ ಬೇಡುತ್ತೆ. ಸೇವ್ KGF ಯುನೈಟೆಡ್ ಫ್ರಂಟ್ ಅಂತ ಒಂದು ಫ್ರಂಟ್ ಅನ್ನ ನಾವು ಇವತ್ತು ಸ್ಥಾಪನೆ ಮಾಡಬೇಕಾಗುತ್ತೆ. ಅದಕ್ಕೆ ಪಕ್ಷ ಇಲ್ಲ, ಅದಕ್ಕೆ ಬಾವುಟ ಇಲ್ಲ, ಒಂದೇ ಧ್ವನಿ, ನನ್ನ ಸನ್ ಆಫ್ ದ ಸಾಯಿಲ್ಸ್
KGF ನ ಸನ್ ಆಫ್ ದ ಸಾಯಿಲ್ಸ್ಗೆ ಬೆಮಲಲ್ಲಿ ಅಪಾಯಿಂಟ್ಮೆಂಟ್ ಕೊಡಬೇಕಾಗ್ತದೆ, ಸಿಮಿಲರ್ ವೇಜ್ ಕೊಡಬೇಕಾಗ್ತದೆ, ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕಾಗುತ್ತದೆ. ಮಣ್ಣಿನ ಮಕ್ಕಳಿಗೆ ಕೆಲಸ ಇಲ್ಲ ಅಂದ್ರೆ ಈ ಕ್ಷೇತ್ರವನ್ನ ಅಷ್ಟು ಜನರನ್ನ ಸೇರಿಸಿ ಆ ಬೆಮಲನ್ನ ಮುತ್ತಿಗೆ ಹಾಕಬೇಕಾಗ್ತದೆ. ಅಂತ ಹೋರಾಟವನ್ನ ಬರೀ CPI ಪಾರ್ಟಿ ನೇತೃತ್ವದಲ್ಲಿ ಮಾಡಕ್ಕಾಗಲ್ಲ. ಎಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಎಲ್ಲರನ್ನ ಕೈ ಜೋಡಿಸಿ ಇವತ್ತು ಆ ಧ್ವನಿ ಎತ್ತಬೇಕಾಗ್ತದೆ. ನಾವು ಹೇಳ್ತೀವಿ, ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ನಾನು ಬೇಡಿಕೆ ಇಡ್ತೀನಿ, ನಿಮಗಾಗಿ ನಿಮ್ಮ ಧ್ವನಿಯಾಗಿ ನಾವು CPI ನಿಲ್ಲುತ್ತೇವೆ. ನಾವು ಪಕ್ಷ ನೋಡಿಲ್ಲ, ನಾವು ಬಾವುಟವನ್ನು ನೋಡಿಲ್ಲ, ನಾವು ನಿಮಗೋಸ್ಕರ ಅಲ್ಲಿ ಹೋರಾಟವನ್ನ ಮಾಡುವುದಕ್ಕೆ ನಾವು ಇವತ್ತು ಬಂದಿದ್ದೇವೆ. CPI ಪಕ್ಷ ನಾವು ಯಾರು ಕೂಡ ನಿಮ್ಮ ಹೋರಾಟವನ್ನ ಕೈಬಿಟ್ಟು ನೀವು ಒಳಗಡೆ ಹೋಗಿ ಅಂತ ನಾವು ಹೇಳಿಲ್ಲ. ಅದು ನಿಮ್ಮ ಯೂನಿಯನ್ CIT ಅಪಿಲೇಷನ್ ತಗೊಂಡಿರ್ತಕ್ಕಂಥ ಯೂನಿಯನ್ ಡಿಸಿಷನ್ ಬೆಮಲ್ ಹೋರಾಟವನ್ನ ಕೈಬಿಟ್ಟು ಒಳಗಡೆ ಹೋಗಿ ಡೆಫರ್ ಮಾಡಿ ಕೆಲಸ ಶುರು ಮಾಡಬೇಕನ್ನುವ ಡಿಸಿಷನ್. It is not by the all political party decision. It is not by the all solidarity committee decision. It is not by the ನಿಮಗೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ಅವ್ರು ಯಾರು ಕೂಡ ಹೇಳಿಲ್ಲ ನೀವು ಕೆಲಸಕ್ಕೆ ಹೋಗ್ರಿ, ನೀವು ಹೋರಾಟವನ್ನ ಕೈ ಬಿಡಿ ಅಂದ್ರ. ಇಟ್ ಈಸ್ ಎ ಹೋಲ್ ಅಂಡ್ ಸೋಲ್ ಡಿಸಿಷನ್ ಆಫ್ ದಿ CIT. CIT has taken the decision to defer the strike. ಬೇರೆ ಯಾರು ಮಾಡಿಲ್ಲ. ಯಾಕಂದ್ರೆ ದಿ CIT ಲೀಡರ್ ಮಿಸ್ಟರ್ ಮೀನಾಕ್ಷಿ ಸುಂದರಂ has returned in the conciliation. ಅವರೇ ನಾವು ಡೆಫರ್ ಮಾಡ್ತೀವಿ ಅಂತ ಹೇಳಿ ಸೈನ್ ಮಾಡಿದ್ದಾರೆ. ನಾಯಕರುಗಳಿಗೆ ಅಷ್ಟಲ್ಲಿ ತಿಳುವಳಿಕೆ ಇಲ್ಲ, ಅಲ್ಲಿ ಲೀಡ್ ಮಾಡುವವರಿಗೆ ಅಲ್ಲಿ ಐ ಆಮ್ ನಾಟ್ ಡೈವರ್ಟಿಂಗ್, ಐ ಆಮ್ ನಾಟ್ ಮಿಸ್ಲೀಡಿಂಗ್ ದಿ ಯೂನಿಯನ್ ಲೀಡರ್ಸ್ ಅಂಡ್ ದ ವರ್ಕರ್ಸ್ ಆಫ್ ದಿ ನಾನ್ ಪರ್ಮನೆಂಟ್ ವರ್ಕರ್ಸ್. ನಿಮಗೆ ತಿಳುವಳಿಕೆ ಬೇಕಾಗ್ತದೆ. ನಿಮಗೆ ನೀವು ಹೋರಾಟಕ್ಕೆ ಮುಂದೆ ಆಗಬೇಕು. ನೀವು ಕೆಲಸ ಮಾಡಿ, ನಿಮ್ಮ ಕೆಲಸ ಏನಿದೆಯೋ ಬೆಮಲಲ್ಲಿ ನೀವು ಅದನ್ನ ಕಂಟಿನ್ಯೂ ಮಾಡಿ. ಆದರೆ ಔಟ್ಸೈಡ್ ಒಂದು ಪ್ಲಾಟ್ಫಾರ್ಮ್ ಫಾರ್ಮ್ ಆಗಬೇಕಾಗ್ತದೆ. ಸೇವ್ KGF ಯುನೈಟೆಡ್ ಫ್ರಂಟ್. ಐ ಅಪೀಲ್ ಟು ಆಲ್ ಪೊಲಿಟಿಕಲ್ ಪಾರ್ಟೀಸ್, ಐ ಅಪೀಲ್ ಟು ಆಲ್ ಆರ್ಗನೈಸೇಷನ್, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಯಾವ ಕಲರ್ ಇಲ್ಲ, ಯಾವ ಬಣ್ಣನೂ ಇಲ್ಲ, ಯಾವ ಡಿಫರೆನ್ಸ್ ಇಲ್ಲ, ಯಾವ ಪಾಲಿಸಿ ಇಲ್ಲ. ಅವರ್ ಪಾಲಿಸಿ ಈಸ್ ಟು ಸೇವ್ KGF, BML ನಾನ್ ಪರ್ಮನೆಂಟ್ ವರ್ಕರ್ಸ್. ಈ ಧ್ವನಿಯನ್ನ ನಾವು ಎತ್ತಬೇಕಾಗ್ತದೆ. ಇಲ್ಲ ಅಂದರೆ ಬೆಮಲಲ್ಲಿ ಅಲ್ಲಿ ಅಪಾಯಿಂಟ್ಮೆಂಟ್ ಕ್ವಶನ್, ಸಿಮಿಲರ್ ಪೇ ಸಿಮಿಲರ್ ವರ್ಕ್ ಈಸ್ ಎ ಕ್ವಶನ್, ಸರ್ವಿಸ್ ಬೆನಿಫಿಟ್ ಸಿಗುವುದು ಕ್ವಶನ್. ಆದ್ದರಿಂದ ಕನ್ಸಿಲೇಷನ್ ನಲ್ಲಿ ಏನ್ ತೀರ್ಮಾನ ಆಗ್ತದೆ, ಕನ್ಸಿಲೇಷನ್ ನಲ್ಲಿ ರೈಟಿಂಗ್ ನಲ್ಲಿ ಕೊಡಬೇಕಂತ 9th ಅವರು ಅಂಡರ್ಟೇಕ್ ತಗೊಂಡಿದ್ದಾರೆ. ಆದ್ದರಿಂದ ಅವರು ರೈಟಿಂಗ್ ನಲ್ಲಿ ಕೊಡ್ತಾರೆ ಅಂತ ಕಾರ್ಮಿಕರನ್ನ ಒಳಗಡೆ ಕರ್ಕೊಂಡು ಹೋದ್ರಿ. ಇವತ್ತು ರೈಟಿಂಗ್ ನಲ್ಲಿ ಅವರು ಕೊಟ್ಟಿಲ್ಲ. ಆದರೆ ಇವತ್ತು ಅದನ್ನ ಜನವರಿ 9th ಇವತ್ತು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಅದು ನೆಗೋಸಿಯೇಷನ್, ಅದು ನೆಗೋಸಿಯೇಷನ್ ಫಾರ್ ವೇಜ್, ನೆಗೋಸಿಯೇಷನ್ ಫಾರ್ ಅದರ್ ಡಿಮಾಂಡ್ಸ್. ಅಂಡ್ ಹೋರಾಟ ಮಾಡಿದರೆ ಮಾತ್ರ, ಎಲ್ಲರನ್ನು ಒಗ್ಗೂಡಿಸಿ ಹೋರಾಟ ಮಾಡಿದರೆ ಮಾತ್ರ, ಸ್ಥಳೀಯರನ್ನ ಒಗ್ಗೂಡಿಸಿ ಹೋರಾಟ ಮಾಡಿದರೆ ಮಾತ್ರ ಅಪಾಯಿಂಟ್ಮೆಂಟ್, ಸಿಮಿಲರ್ ವೇಜ್ ಅಂಡ್ ದಿ ಸರ್ವಿಸ್ ಬೆನಿಫಿಟ್ ಅನ್ನ ಪಡೆಯಕ್ಕಾಗ್ತದೆ. ಸನ್ ಆಫ್ ದ ಸಾಯಿಲ್ಗೆ ಕೆಲಸ ಸಿಗಬೇಕು ಅನ್ನುವ ಬರ್ತದೆ. ಈ ವಿಚಾರವನ್ನ ಈ ಊರಲ್ಲಿ CPI we will take initiative. Shortly we will form and save KGF United Front under all political parties. ಇದನ್ನ ಮಾಡುತ್ತೇವೆ, ಬೆಮಲನ್ನ ಉಳಿಸುತ್ತೇವೆ. ಬೆಮಲಲ್ಲಿ ಸನ್ ಆಫ್ ದ ಸಾಯಿಲ್ಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅನ್ನೋದರಲ್ಲಿ ಎರಡನೇ ಮಾತಲ್ಲ. ಕನ್ಸಿಲೇಷನ್ ಈಸ್ ಓನ್ಲಿ ಎ ಯೂನಿಯನ್ ಪ್ರೊಸೀಡಿಂಗ್. ಕನ್ಸಿಲೇಷನ್ ಈಸ್ ನಾಟ್ ಎ ಪೊಲಿಟಿಕಲ್ ಡಿಸಿಷನ್. ಆದ್ದರಿಂದ ಕನ್ಸಿಲೇಷನ್ ಇಂದ ಮಾತ್ರ ಎಲ್ಲವನ್ನ ಸಾಲ್ವ್ ಮಾಡಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಹೋರಾಟಕ್ಕೆ ಧ್ವನಿ ಎತ್ತಬೇಕಾಗುತ್ತದೆ. ಈ ಊರನ್ನ ಬಂದ್ ಮಾಡ್ತೇವೆ, ಜಿಲ್ಲೆಯನ್ನ ಬಂದ್ ಮಾಡ್ತೇವೆ, ಇಡೀ ಸ್ಟೇಟ್ ಅನ್ನ ಕೂಡ ಬಂದ್ ಮಾಡುತ್ತೇವೆ. ಶಾಸಕರಿಗೆ ಮನವಿ ಮಾಡುತ್ತೇನೆ, ನಿನ್ನೆಯಿಂದ ಬೆಳಗಾಂನಲ್ಲಿ ಇವತ್ತು ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಇವತ್ತು ನೀವು ಮಾರಲ್ ಸಪೋರ್ಟ್ ಅಂತ ಹೇಳ್ತೀರಾ. ನಾವು ನಿಮ್ಮ ಹತ್ರ ಊಟ ಕೇಳಿಲ್ಲ,
ನಾವು ನಿಮ್ಮ ಹತ್ರ ಬಟ್ಟೆ ಕೇಳಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿತೀವಿ. ವಿ ಆರ್ ವೋಟೆಡ್ ಫಾರ್ ಯು, ವಿ ಆರ್ ಎಲೆಕ್ಟೆಡ್ ಫಾರ್ ಯು, ಯು ಆರ್ ಅವರ್ ರೆಪ್ರೆಸೆಂಟೇಟಿವ್. ವಾಟ್ ಈಸ್ ಯುವರ್ ಡ್ಯೂಟಿ? What is your constitutional duty? You have right to raise the voice in the assembly. ನಮ್ಮ ಮಣ್ಣಿನಲ್ಲೇ ಈ ತರ ಅನ್ಯಾಯ ಆಗ್ತಾ ಇದೆ. ನಮ್ಮ ಮಣ್ಣಿನಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಇವತ್ತು 26 ದಿವಸ ರಾತ್ರಿ ಹಗಲು ಮಕ್ಕಳು ಬೀದಿ ಬಿಟ್ಟು ಹೋರಾಟ ಮಾಡಿದವರಿಗೆ ಇವಾಗ ದಿಕ್ಕು ತಪ್ಪಿ ಇವತ್ತು ಅವರಿಗೆ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ಚೀಫ್ ಮಿನಿಸ್ಟರ್ ಶುಡ್ ಇಂಟರ್ಫಿಯರ್. ಚೀಫ್ ಮಿನಿಸ್ಟರ್ ಶುಡ್ ಇಂಟರ್ಫಿಯರ್ ಆಗಿ ಇಡೀ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ MLAಗಳು ಒಗ್ಗೂಡಿಸಿ ಈ ಕೋಲಾರ ಜಿಲ್ಲೆಯರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಬಾರದು ಅನ್ನುವ ಧ್ವನಿಯನ್ನ ನೀವು ಎತ್ತಬೇಕು. ಇಫ್ ಯು ಫೇಲ್ ಟು ರೈಸ್ ವಾಯ್ಸ್ ಇನ್ ದ ಅಸೆಂಬ್ಲಿ, ನಾವು ನಿಮ್ಮನ್ನ ವಿರೋಧ ಮಾಡಿ ನೀವು ರಾಜೀನಾಮಾ ನೀಡಬೇಕು, ನೀವು ಲಾಯಕ್ಕಿಲ್ಲ ಅಂತ ನಾವು ನಿಮ್ಮನ್ನು ವಿರೋಧ ಮಾಡಿ ಇವತ್ತು ಹೋರಾಟ ಮಾಡುತ್ತೇವೆ. ಅಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಮುನ್ಸಿಪಾಲಿಟಿಯಲ್ಲಿ ಈ 35 ವಾರ್ಡ್ಗಳಲ್ಲಿರುವ ಕೌನ್ಸಿಲರ್ಗಿರುವ ಅಧಿಕಾರವನ್ನ ನೀವು ಕರ್ಟೈಲ್ ಮಾಡಿ ಅವರು ಹೇಳುವುದಕ್ಕೆ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇರುವಾಗ ಮುನ್ಸಿಪಾಲಿಟಿ ಕೌನ್ಸಿಲ್ ಅಲ್ಲಿ ಯಾವುದೇ ನಿಯಮಗಳಿಲ್ಲ. ದೇರ್ ಇಸ್ ನೋ ರೂಲ್ಸ್. You have presided the meeting, you have answered the meeting, you are violated the Karnataka Municipality Act and the rules. ಯಾಕೆ ನಿಮ್ಮ ಮೇಲೆ you have violated the constitutional rights of the councillors. ಆದ್ದರಿಂದ ನಿಮಗೆ ಏನ್ರಿ ಹಕ್ಕಿದೆ? ಅಲ್ಲಿ ಕರಪ್ಷನ್ ಆಗಿದೆ, ಇಷ್ಟು ಕರಪ್ಷನ್ ಆಗಿದೆ, ಇಷ್ಟು ಕೋಟಿ ಕರಪ್ಷನ್ ಆಗಿದೆ ಅಂತ ಕೌನ್ಸಿಲರ್ ಯಾರು ಹೇಳ್ತಾ ಇದ್ದಾರೆ? ಯುವರ್ ಓನ್ ಕೌನ್ಸಿಲರ್, your own Congress councillor, the ex-president Vallal Munusami and ex-president Jain Ramesh and ex-KDA chairman, your Congress leaders as opposing your decision. ಕರಪ್ಷನ್ ಆಗಿದೆ ಅಂತ ಮುನ್ಸಿಪಾಲಿಟಿಯಲ್ಲಿ ಮಾತಾಡ್ತಾ ಇರೋದು ಓನ್ ಕಾಂಗ್ರೆಸ್ ಲೀಡರ್. ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಐ ರಿಕ್ವೆಸ್ಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಟು ಡಿಸ್ಕ್ವಾಲಿಫೈ, ಅದನ್ನು ಸೂಪರ್ ಸೀಟ್ ಮಾಡಬೇಕಾಗತ್ತೆ. ಅಂತ ಒಂದು ಮುನ್ಸಿಪಾಲಿಟಿ ಅಲ್ಲಿ ಇರಬೇಕಾ ಅನ್ನೋದು ಕೂಡ ಇವತ್ತಿದೆ. ಮುನ್ಸಿಪಾಲಿಟಿಗೆ ನೀವು ಕೊಡುವ ಇಂಪಾರ್ಟೆನ್ಸು ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಹೋರಾಟದಲ್ಲಿ ಒಂದು ದಿವಸ, ನಾಟ್ ಇವನ್ ಹಾಫ್ ಅನ್ ಅವರ್, 1 minute, ಯು ಆರ್ ಫೇಲ್ ಟು ಸಿಟ್ ಇನ್ ದಿ Dharna. That means you are concentrated crores of rupees in the municipality benefits. You are not concentrating the son of the soil demand in the permanent non-permanent workers demand. ಈ ರೀತಿ ಇರೋದ್ರಿಂದ KGFಗೆ ಒಂದು ಬದಲಾವಣೆ ಬೇಕಾಗುತ್ತೆ. ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ಫಾರ್ ದಿ KGF, ಸನ್ ಆಫ್ ದ ಸಾಯಿಲ್ ಅನ್ನುವ ಘೋಷಣೆಯನ್ನ ಇವತ್ತು ನಾವು ಇಡಬೇಕಾಗುತ್ತೆ. ಫ್ಯೂಚರ್ ಅಲ್ಲಿ ಇಲ್ಲಿ ಇರತಕ್ಕಂಥ ಸ್ಥಳೀಯ ಯುವಕರಿಗೆ ಕೆಲಸ ಸಿಗಬೇಕಾದ್ರೆ ನಾವೆಲ್ಲ ಒಗ್ಗೂಡಬೇಕು. Again and again I appeal to all the political parties and the non-governmental organization. We will shortly united and we will form Save KGF United for Front to save BGML residents, to save Bemal non-permanent employees. This is our true agitation. ಆದ್ದರಿಂದ ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ನಮ್ಮ CPI MP ಸಂತೋಷ್ ಆಲ್ರೆಡಿ ರಾಜನಾಥ್ ಸಿಂಗ್ಗೆ ಮನವಿ ಮಾಡಿದ್ದಾರೆ. ಇವತ್ತು ಮುನ್ಸ್ವಾಮಿ ಇಲ್ಲಿ ಮಲ್ಲೇಶ್ ಬಾಬು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪಾರ್ಲಿಮೆಂಟ್ ನಡೀತಾ ಇದೆ, ಸೆಷನ್ಸ್ ನಡೀತಾ ಇದೆ. ಇವತ್ತುವರೆಗೆ ಯು ಆರ್ ನಾಟ್ ರೈಸ್ ದ ವಾಯ್ಸ್ ಫಾರ್ ದಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಆಫ್ ದಿ ಬೆಮಲ್. ಆದ್ದರಿಂದ ಇವತ್ತು ನಾವು CPI ಪಕ್ಷದಿಂದ ನಾವು ಇವತ್ತು ತಹಸೀಲ್ದಾರ್ ಅವರಿಗೆ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. 2,00,000 ಕೋಟಿ, 2,000 ಕೋಟಿ ಇವತ್ತು ಅಮೆರಿಕ ಕರಪ್ಷನ್ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ ಅಂತ ಅಮೆರಿಕ ಸರ್ಕಾರ ಇಲ್ಲಿ ಇರ್ತಕ್ಕಂಥ ಅದಾನಿ ಅವರನ್ನ ಅರೆಸ್ಟ್ ಮಾಡಬೇಕಂತ ಇವತ್ತು ಇಂಟರ್ನ್ಯಾಷನಲ್ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಮಹಾನ್ ಭಾವ ನರೇಂದ್ರ ಮೋದಿ ಅವರು ಇವತ್ತು ಪ್ರೊಟೆಕ್ಟಿಂಗ್ ದಿ ಅದಾನಿ, ಈ ಸೇವ್ಡ್ ದಿ ಅದಾನಿ, ಇವತ್ತು ಈ ದೇಶದಲ್ಲಿ ಇರತಕ್ಕಂಥ ಗೌರ್ಮೆಂಟ್ ಸರ್ಕಾರಗಳಿರತಕ್ಕಂಥ ಎಲ್ಲವನ್ನ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಯಾರಿಗೆ? ಅದಾನಿಗೆ. ಆದರೆ ಈ ಅದಾನಿ ಇವತ್ತು ಅಮೆರಿಕದಲ್ಲಿ ಮೋದಿ. ಆದ್ದರಿಂದ CPI ಪಕ್ಷ ಇವತ್ತು ಅದಾನಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಅಂತವರನ್ನ ಈ ದೇಶದಿಂದ ಅಮೆರಿಕಾಗೆ ಸೇರಿಸಬೇಕು ಅನ್ನುವ ಘೋಷಣೆಯನ್ನು ಕೂಡ ಬಿಡ್ತು. ಇವತ್ತು ಪ್ರಮುಖವಾಗಿ ಇವತ್ತು ಹೋರಾಟ ನಾನು ಮಾಡ್ತಾ ಇರೋದೇನೆಂದರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಮಾನವ ಹಕ್ಕುವನ್ನ ಉಲ್ಲಂಘನೆ ಆದರೆ ಆ ಹಕ್ಕಿಗಾಗಿ ಧ್ವನಿ ಎತ್ತಬೇಕಂತ 76 years ಆಗಿದೆ.
1948 ಯುನೈಟೆಡ್ ನೇಷನ್ ಡಿಕ್ಲೇರ್ ಮಾಡಿರುವ ಈ ಹ್ಯೂಮನ್ ರೈಟ್ಸ್ ಇವತ್ತು ಹ್ಯೂಮನ್ ರೈಟ್ಸ್ ಬೆಮಲಲ್ಲಿ ವೈಲೇಟ್ ಆಗಿಲ್ವಾ? ಹೋರಾಟ ಮಾಡಿ ಒಳಗೆ ಹೋಗಿದ್ದಾರೆ, ಅಲ್ಲಿ ವೈಲೆನ್ಸ್ ಆಗ್ತಾ ಇದೆ. ದೇ ಆರ್ ವಿಕ್ಟಿಮೈಸಿಂಗ್ ದಿ ವರ್ಕರ್ಸ್, ದೇ ಆರ್ ಇಲ್ ಟ್ರೀಟಿಂಗ್ ದಿ ವರ್ಕರ್ಸ್. ಅಲ್ಲಿ 3 ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಇವತ್ತು ಅವರನ್ನ ಆ ಮಾನವ ಹಕ್ಕನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೌ why the union is not raised voice against the ill treatment of the BEMEL management? ಆದ್ದರಿಂದ BEMEL ಹೋರಾಟ, ನಾನ್ ಪರ್ಮನೆಂಟ್ ವರ್ಕರ್ಸ್ ಹೋರಾಟ is not only for the struggle of the BEMEL, it is the struggle of the KGF. ಇದು ಫ್ಯೂಚರ್ ಯಂಗ್ಸ್ಟರ್ಗೆ ಕೆಲಸ ಸಿಗಬೇಕಾದ್ರೆ BEMEL ಅನ್ನು ನಾವು ಉಳಿಸಬೇಕಂತ ಹೇಳಿ ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್. ವರ್ಕರ್ಸ್ ಅನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಬೇಕು ಮತ್ತು ಅವರಿಗೆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ವೇಜಸ್ ಕೊಡಬೇಕು. ಅವರಿಗೆ ರಿಟೈರ್ಡ್ 40 ವರ್ಷ ಕೆಲಸ ಮಾಡಿದರೆ ಅವರಿಗೆ ಬರೀ ಕೈಯಲ್ಲಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಕಾನೂನುಬದ್ಧವಾಗಿ ಅವರಿಗೆ ಗ್ರ್ಯಾಚ್ಯುಟಿ ಇದೆ, ಆದ್ದರಿಂದ ಅವರಿಗೆ ಸರ್ವಿಸ್ ಬೆನಿಫಿಟ್ಸನ್ನು ಕೊಡಬೇಕು. ಮತ್ತು 26 ದಿವಸಗಳಿಂದ ಅವರು ಹೋರಾಟವನ್ನು ಮಾಡಿದ್ದಾರೆ. ಆ ಹೋರಾಟ ಯಾವುದೇ ಬೆನಿಫಿಟನ್ನು ಅಲ್ಲಿ ಮಾಡಿಲ್ಲ. ಮ್ಯಾನೇಜ್ಮೆಂಟ್ ಅವರನ್ನು ಕರೆಸಿ ಸರಿಯಾದ ರೀತಿಯಲ್ಲಿ ಮಾತುಕತೆ ನಡೆಸ್ತಾ ಇಲ್ಲ, ಅಲ್ಲಿ ಮಿಸ್ಯೂಸ್ ಮಾಡಿ ವಿಕ್ಟಿಮೈಸೇಷನ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಮಿಡಿಯೇಟ್ ಆಗಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರಿಗೆ ತಮ್ಮ ಮುಖಾಂತರ ನಾವು CPI ಕೋಲಾರ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಅದಾನಿ ಅವರು 2,000 ಕೋಟಿ ಇವತ್ತು ಅಮೆರಿಕಾದಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಬೇಕಂತ ಇವಾಗ ಇಂಟರ್ನ್ಯಾಷನಲ್ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಎಷ್ಟೋ ಇವತ್ತು ಪ್ರಾಬ್ಲಮ್ಸ್ ಇರುವಾಗ ಅದರ ಮೇಲೆ ಗಮನ ಹರಿಸ್ತಾ ಇಲ್ಲ. ಕೆಲಸ ಇಲ್ಲ, ನಿರುದ್ಯೋಗ, ಊಟ ಇಲ್ಲ, ಬೆಲೆ ಏರಿಕೆ, ಈ ರೀತಿಯಲ್ಲಿ ದೇಶದಲ್ಲಿ ಪ್ರಾಬ್ಲಮ್ ಇರುವಾಗ ಭಾರತ ಪ್ರಧಾನಿ ಅದಾನಿ ಅವರನ್ನು ಇವತ್ತು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು, ಅದಾನಿ ಅವರನ್ನ ಅರೆಸ್ಟ್ ಮಾಡುವುದಕ್ಕೆ ಇದನ್ನು ಒತ್ತಾಯ ಮಾಡಬೇಕಂತ ಹೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ತಮ್ಮ ಮುಖಾಂತರ ನಾವು ಈ ಮನವಿಯನ್ನು ಕೊಡ್ತೀವಿ. ಇದನ್ನು ನಾನು ಕೊಡ್ತಾ ಇದ್ದೀನಿ, ಬರೆದು ಕೊಡ್ತೀನಿ. ಇಂಡಿಯಾ ಯೂತ್ ಫೆಡರೇಷನ್ ಅದರ ಅಧ್ಯಕ್ಷರು ರಾಜನ್ ಅವರು ಸೇಮ್ ಮನವಿಯನ್ನು ಕೊಡ್ತಾ ಇದ್ದಾರೆ. நம்ம ஏன் இன்னைக்கு இங்க தாசில்தார் ஆபீஸ்க்கு வந்துக்கிறோம்னா, நம்ம அதானி அமெரிக்கால 2200 கோடி லஞ்சமா கொடுத்துக்கிறாரு. அதுக்கு அங்க கைது பண்ண சொல்லிக்கிறாங்க அமெரிக்கால. ஆனா இங்க நம்ம நாட்டுல இது வரைக்கும் அவர் மேல எந்த நடவடிக்கையும் எடுக்கல, அதை ஒரு விவாதமாவும் எடுத்துன்னு வரல. அதுக்காக நம்ம இங்க வந்துக்கிறோம். ஒரு பாயிண்ட். ரெண்டாவது, பெமல் நான் பர்மனன்ட் எம்ப்ளாயிங்களுக்கு வேலை பர்மனன்ட் பண்ணோட்டு இங்க போராட்டம் ஆச்சு. அதுக்கான தீர்வு இன்னும் கிடைக்கல. 9ஆம் தேதி தீர்வுன்னு சொன்னாங்க, அதுக்கு தீர்வு இன்னும் கிடைக்கல. அது இன்னும் தள்ளி போய்க்குது. அது ஏன் தள்ளி போய்க்குது அப்படின்ற விஷயம் தெரில. இந்த கவர்மெண்ட் வந்து 2 விஷயத்துலையுமே சைலண்ட் ஆகுறாங்க. இந்த 2200 கோடி லஞ்ச பணத்துக்கும் சைலண்ட் ஆகுறாங்க. இங்கே உள்ளூர் தொழிலாளர்கள் 300 ரூபாய் சம்பள உயர்வு கேட்டதுக்கும் அமைதியாகிறாங்க. ரெண்டுத்துக்குமே இந்த அமைதியாகிறதுக்கு காரணம் என்னன்னு தெரில. இந்த விஷயத்தில் நாங்கள் யாரை நம்பியும் பிரயோஜனம் இல்லை. அதனால டைரெக்டாக நாங்கள் AIYF எங்கள் சார்பாக இந்த போராட்டத்தில் இறங்கிக்கிறோம். இந்த விஷயத்தில் வந்து நம்ம
எம்எல்ஏ மேடம் கிட்ட கொஞ்சம் எங்களுக்கு ஒரு ரிக்வஸ்ட் இருக்குது. ரிக்வஸ்ட் நேரத்தில் எப்படி என்னால் எடுத்துக்கலாத்த என்னன்னாக்கா, நீங்கள் இந்த கேஜிஎஃபோட இன்ஃப்ராஸ்ட்ரக்சர் டெவலப் பண்ணுறீங்க, எல்லாம் பண்ணுறீங்க, ஓகே, ரொம்ப நல்லது, ரொம்ப சந்தோஷம். நாங்கள்லாம் நினச்சோம் இந்த மாதிரி ஆகணும், கேஜிஎஃப் நல்ல ரோடு வரணும், லைட்ஸ் வரணும், எல்லாம் வரணுன்ட்டு எல்லாம் ரெடி பண்ணுறீங்க. ஆனால் இதெல்லாம் நீங்கள் யாருக்காக பண்ணுறீங்க? இப்போ உள்ளூர்காரங்க யாரும் இல்லை, இங்கே எல்லாம் முக்கால்வாசி பேர் பெங்களூர் வந்துக்கிறான் வேலைக்கு. உள்ளூரில் வேலை இல்லை. அப்படியே உள்ளூரில் ஒரு தொழிற்சாலை இருந்தாலும் அதுலேருந்து வட மாநில வடக்கன்ஸை கூட்டின்னு வந்து இங்கே உள்ள இருக்கீங்கிறீங்க. இங்கே நீங்கள் போட்டுக்கிற ரோட்டில் வந்து நாங்கள் போகிறதா இல்லை வடக்கன்ஸ் போகிறதான்னு தெரில. அந்த மாதிரி சூழல் இருக்குது. நீங்கள் இந்த விஷயத்தில் தலையிட்டு நீங்கள் எங்களுக்கு தீர்வு பெற்றுக் கொடுக்காதது எங்களுக்கு மிகவும் மன வருத்தம். இது எம்எல்ஏ மேடம் வந்து நீங்கள் இதை பண்ணி கொடுக்காதது எங்களுக்கு மிகப்பெரிய வருத்தம். இன்னொரு விஷயம், இது 2 விஷயம் மட்டும் இப்போதைக்கு பேசிக்கலாம். ஏன்னா இந்த நம்ம மெயினாக எடுத்துக்கிற விஷயம் வந்து பெம்மல் கான்ட்ராக்ட் தொழிலாளிகள் ஒன்று, இந்த அதானியை கைது செய்யறது ஒன்று. 2200 கோடி ஊழல் பண்ணதுக்கும் சைலண்ட் ஆகுது கவர்மெண்ட்டு. இங்கே 300 ரூபாய் சம்பள உயர்வு கேட்டதுக்கும் சைலண்ட் ஆகுது கவர்மெண்ட்டு. இது ரெண்டுத்துக்குமே எங்களுக்கு வந்து ஒரு தீர்வு கிடைச்சே ஆகணுன்றதுக்காக இந்த நாங்கள் முற்றுகை போராட்டம் வச்சுக்கிறோம். இல்லை இதுக்கு நாங்கள் மேற்கொண்டும் இந்த பெம்மல் தொழிலாளருக்கு இந்த அநீதி அப்படியே கண்டினியூ ஆகும்னாக்கா எங்கள் ஏஐஒய்எஃப் சார்பாக மிகப்பெரிய போராட்டத்தை நாங்கள் நடத்த போகிறோம் மிக விரைவில். இது நம்ம எம்எல்ஏ மேடம் உள்ளூர் எம்எல்ஏ மேடம் வந்து இப்போ பாருங்க, நீங்க கத்துக்க வேண்டியது அந்த சிஎம்டி கிட்ட நீங்க ஒரு விஷயம் கத்துக்கணும். அவர் என்ன பண்றாருனாக்கா, அவர் ஊர்ல இருக்கிற ஜனங்களுக்கு வேலை வாய்ப்பு ஏற்படுத்தி கொடுத்துருக்காரு. அவர் உங்க ஊர் மேல இருக்கிற விசுவாசத்தை காட்டுறாரு. அந்த விசுவாசத்தை நீங்களும் எங்க ஊர்க்கார மேல காட்டினீங்கன்னா நல்லா இருக்கும். இந்த உள்ளூர்காரங்களுக்கு ஆல்ரெடி வேலை இல்லை. நீங்க பண்ண என்ன டெவலப்மெண்ட் பண்ணாலும் வந்து இது லாஸ்ட் வரைக்கும் உங்களுக்கு பாதிப்பு அடையும். எப்படி சொல்றேன்னாக்கா, இது எல்லாமே பார்த்துனே இருக்கிறாங்க. இந்த விஷயம் நீங்க நியாயத்தை பெற்று தராததுனால இந்த விஷயமா நாங்கள் தொடர்ந்து அடுத்த எலெக்ஷன் வரைக்கும் கூட நாங்கள் பேசினே வரோம். மக்களுக்கு எடுத்துன்னு போயினே இருக்கும். இந்த விஷயத்த நீங்கள் உடனடியாக இதில் தலையிட்டு இதுக்கு எங்களுக்கு இந்த பெம்மல் நான் பர்மனெண்ட் தொழிலாளர்களுக்கு உடனடியாக நியாயத்தை பெற்று தரலைன்னா நாங்கள் பெரிய போராட்டம் சந்திக்க அந்த ஏஐஒய்எஃப் யார் பண்ணுறாங்களோ இல்லையோ, நம்ம பெம்மல் தொழிலாளர்கள் அவங்க பண்ணுறாங்களோ இல்லை வேறவங்க பண்ணுறாங்களெல்லாம் பார்க்க மாட்டோம். எங்கள் ஏஐஒய்எஃப் சார்பாக மிகப்பெரிய போராட்டத்தை நாங்கள் நடத்துவோம்னு சொல்லி முடிச்சுக்கிறேன்.